ಕುರ್ತಾ ಸ್ಟಿಚ್ ಮಾಡೋಕ್ಕೆ ಪ್ಲೇನ್ ಬಟ್ಟೆ ತೊಗೊಂಡಿದ್ದೀರಾ, ಅದರಲ್ಲಿ ನೀವು ಸ್ವಲ್ಪ ಡೀಟೇಲಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ. ಸೊ ಆವಾಗ ನೋಡಿ ಈ ನೆಕ್ಲೈನ್ಗೆ ಈ ಥರ ಸ್ಟಿಚ್ ಮಾಡಿದ್ದೀನಿ, ಈ ಥರ ಸ್ಲೀವ್ಸ್ಗೇನು ಅದೇ ಥರ ಪ್ಯಾಟರ್ನ್ ಸ್ಟಿಚ್ ಮಾಡಿದ್ದೀನಿ. ಸೊ ಈ ಥರ ನೆಕ್ಲೈನ್ಸು ಸ್ಟಿಚ್ ಮಾಡ್ಬೋದು. ಅದು ನೀವು ಒಲಿಯೋ ಮಿಷಿನಲ್ಲೇ ಒಂದು 5 ನಿಮಿಷದಲ್ಲಿ ಈ ಥರ ಪ್ಯಾಟರ್ನ್ಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಹೇಗೆ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ತೋರಿಸ್ತೀನಿ. ಸೊ ಇವಾಗ ಫಸ್ಟು ಬಟ್ಟೆಯಲ್ಲಿ ಯಾವ ಥರ ನೆಕ್ಲೈನ್ ಕೊಡ್ತೀರಾ ಇಲ್ಲ ಸ್ಲೀವ್ಸ್ ಕೊಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಡಿಸೈನ್ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಆ್ಯಂಕರ್ ಥ್ರೆಡ್ ಇದೆ ನೋಡಿ, ಈ ಥರ ಆ್ಯಂಕರ್ ಥ್ರೆಡ್ನ ತೆಗೆದ್ಬಿಟ್ಟು ಈ ಥರ ಸುತ್ಕೊಳ್ಬೇಕು. ಬಾಬಿನ್ಗೆ ಈ ಥರ ಸುತ್ಕೊಳ್ಬೇಕು. ಫುಲ್ಲು ತಿಕ್, ಅದು ಎಷ್ಟು ತಿಕ್ನೆಸ್ ಇದೆಯೋ ಅದು ಫುಲ್ ತಿಕ್ನೆಸ್ನ ಹಿಂಗೆ ಸುತ್ಕೊಂಡಿದ್ದೀನಿ. ಮೆಷಿನಲ್ಲಿ ನಾವು ಬಾಬಿನ್ ಕೇಸ್ ಹಾಕ್ಕೊಳ್ಳೋ ಥರನೇ ಹಾಕ್ಕೊಳ್ಬೇಕು ನೋಡಿ ಈ ಥರ. ಸೊ ಬಾಬಿನ್ ಕೇಸ್ ಹಾಕ್ಕೊಳ್ಳೋ ಥರನೇ ಹಾಕ್ಕೊಳ್ಬೇಕು, ಬಟ್ ಸ್ವಲ್ಪ ಲೂಸ್ ಮಾಡಬೇಕು. ಸೊ ಇದನ್ನು ಒಂಚೂರು ಲೂಸ್ ಮಾಡಬೇಕು, ಒಂಚೂರು ಲೂಸ್ ಮಾಡಿಕೊಂಡು ಹಿಂಗೆ ಲೂಸಾಗಿ ಬರೋ ಥರ ಮಾಡ್ಕೊಳ್ಬೇಕು. ಸೊ ನೀವು ನಾರ್ಮಲಿ ಇದರೊಳಗಡೆ ಹಾಕ್ಕೊಳ್ಬೇಕು. ಸೊ ಫಸ್ಟು ನಿಮಗೆ ಯಾವ ಥರ ಡಿಸೈನ್ ಬೇಕು, ಇಲ್ಲ ನೆಕ್ ಲೈನ್ ಬೇಕಂದರೆ ನೆಕ್ ಮಾರ್ಕ್ ಮಾಡ್ಕೊಳ್ಬೇಕು, ಇಲ್ಲ ಏನಾದರೂ ಡಿಸೈನ್ ಮಾಡೋಂಗಿದ್ರೆ ಡಿಸೈನ್ ಮಾರ್ಕ್ ಮಾಡ್ಕೊಳ್ಬೇಕು, ಇಲ್ಲ ಬಾರ್ಡರ್ಸ್ ಕೊಡಬೇಕಂದ್ರೆ ಬಾರ್ಡರ್ಸ್ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡಬೇಕು, ಯಾಕಂದರೆ ನಮ್ಮ ಸ್ಟಿಚ್ಚು ಇಲ್ಲಿ ಕಾಣುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಆ್ಯಂಕರ್ ಥ್ರೆಡ್ ಇದೆಯಲ್ಲ, ಸೊ ಈ ಥರ ಒಂದು ಥ್ರೆಡ್ನ ತಗೊಂಡು ಈ ಥರ ಸುತ್ಕೊಳ್ಬೇಕು. ಸೊ ಈ ಥರ ನೀವು ಸುತ್ಕೊಳ್ಬೇಕು. ಸುತ್ಕೊಂಡು ನೀವು ಮಿಷಿನಲ್ಲಿ ನಾರ್ಮಲಿ ಹೆಂಗೆ ಹಾಕ್ತಿರೋ ಅದೇ ಥರನೇ ಹಾಕಬೇಕು. ಸೊ ಬಾಬಿನ್ ಕೇಸ್ ತಗೊಂಡು ಇದು ಮಾತ್ರ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅಷ್ಟೇ. ಹಿಂಗೆ ಹಾಕ್ಕೊಂಡು ನಾರ್ಮಲಿ ನಾವು ಬಾಬಿನ್ ಕೇಸ್ ಹಾಕೋ ಥರ ಹಾಕ್ಕೊಂಡು ಬಿಡೋಣ ನೋಡಿ. ದಾರ ಆಚೆ ಬಂದಮೇಲೆ ನಾರ್ಮಲಿ ನಾವು ಹೆಂಗೆ ಸ್ಟಿಚ್ ಮಾಡಬೇಕು ಆ ಥರ ಸ್ಟಿಚ್ ಮಾಡಬೇಕು. ಸೊ ನಾವು ಇದು ಹೆಂಗಿದ್ರು ಕ್ರಾಸ್ ಸೈಡ್ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಇಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಿಚ್ ಲೆಂತ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದಾಗಿರಲಿ ಅಂತೆ ಸ್ಟಿಚ್ ಲೆಂತ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗೆ ಸಾಕು ಅಂದರೆ ಹಂಗೆ ಇಟ್ಕೊಳ್ಳಿ. ಸೊ ನಿಮಗೆ ಹಿಂದ್ಗಡೆ ಮುಂದೆ ಈ ಥರ ಇರುತ್ತೆ, ಬಟ್ ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಪ್ಯಾಟರ್ನ್ ರೆಡಿಯಾಗಿದೆ. ಸೊ ಇದು ತಿಕ್ಕಾಗೂ ಇರುತ್ತೆ, ನೀವು ಮಲ್ಟಿ ಕಲರು ಯೂಸ್ ಮಾಡ್ಬೋದು, ಒಂದೊಂದು ಲೈನ್ ಒಂದೊಂದು ಕಲರು ಯೂಸ್ ಮಾಡ್ಬೋದು. ಸೊ ಇದು ಸ್ಟಿಚ್ ಲೆಂತೂ ನೀವು ಉದ್ದ ಇಟ್ಕೊಳ್ಬೋದು, ಉದ್ದ ಇಟ್ಕೊಂಡು ನಿಮ್ಮ ಸ್ಟಿಚ್ ಲೆಂತು ಉದ್ದ ಕಾಣುತ್ತೆ. ಇವಾಗ ಅದೇ ಥರ ನೆಕ್ಲೈನ್ಸ್ ನೋಡಿ, ಪ್ಲೇನ್ ನೆಕ್ಲೈನ್ಸ್ ಇರುವಾಗ ಈ ಥರ ಪ್ಲೇನ್ ನೆಕ್ಲೈನ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ಒಂದು 3-4 ಲೈನು ಇಲ್ಲ ಕರ್ವಿ ಲೈನು ಇಲ್ಲ ಜಿಗ್ಜ್ಯಾಗ್ ಲೈನ್ ಏನಾದರೂ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಡಿಸೈನ್ಸ್ ಚೆನ್ನಾಗಿ ಬರುತ್ತೆ.